ಸೊ ಗೈಸ್, ಇದು ಕಂಟಿನ್ಯೂಯೇಷನ್ ಆಫ್ ಪಾರ್ಟ್ 3 ವ್ಲಾಗ್ ಆಗಿರುತ್ತೆ, ಮಂತ್ರಾಲಯ ಸೀರೀಸ್ 3. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ, ಯಾಕೆಂದರೆ ಹಸ್ಬೆಂಡ್ ಡೀಟೇಲ್ ಮೆನ್ಷನ್ ಮಾಡಿದ್ದಾರೆ. ಆ ಕಾರಣದಿಂದ 50 to 100 ರೂಪೀಸ್ ಅವ್ರದ್ದು ತಟ್ಟೆಯಲ್ಲಿ ಹಾಕಬೇಕು. ಅವರು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಅವರು ಏನು ಕೇಳೋದಿಲ್ಲ, ಅದಕ್ಕೆ ರೇಟ್ ಏನಿಲ್ಲ. ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ, ನಿಮಗೆ ಖುಷಿ ಆದರೆ ಜಾಸ್ತಿ ಕೊಡ್ಬೋದು, ಇಲ್ಲಾಂದರೆ ನಾರ್ಮಲ್ 50-100 ರೂಪೀಸ್ ಇಟ್ಟು ಬರ್ಬೋದು. ಅದೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಬಂದು ರೂಮಲ್ಲಿ ರೆಸ್ಟ್ ಮಾಡ್ದು. ಕೆಲವು ನಮ್ಮದು ಜೊತೆ ಇದ್ದವರೆಲ್ಲ ಪಂಚಮುಖಿ ಆಂಜನೇಯ ಟೆಂಪಲ್ ನೋಡಬೇಕು ಅಂತೇಳಿ ಹೋದರು. ಅದು ಅಲ್ಲಿಂದ 20-25 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೆ ಅಂತೇಳಿ ನಿಮ್ಮನ್ನ ಎಲ್ಲರೂ ಅಲ್ಲಿ ಕೇಳ್ಕೊಂಡು ಬರ್ತಾರೆ ಆಟೋದವರು ಬೇರೆ ಗಾಡಿಯವರೆಲ್ಲ. ಯಾಕೆ ಒಂದು ಲ್ಯಾಂಬೆ ಆಟೋದಲ್ಲಿ ಒಂದು 15 ಜನ ಇಡಿಸೋಷ್ಟು ದೊಡ್ಡ ಆಟೋ, ಅದರಲ್ಲಿ ಶೇರ್ ಮಾಡ್ಕೊಂಡೋದ್ರೆ ತುಂಬ ಎಕನಾಮಿಕಲ್ ಆಗ್ತದೆ. ಪರ್ ರೇಟ್ ಒಂದು 100 ರೂಪೀಸ್ ಬೀಳ್ಬೋದು ಅಷ್ಟೇ. ಇಲ್ಲಾಂದರೆ 15 ಜನ ಸೇರಿ ಮಾಡಿದ್ರೆ ಒಂದು 3000 ಆ ಥರ ತೊಗೊಳ್ತಾರೆ. ಸೊ ಆಲ್ಮೋಸ್ಟ್ ಅದು 100-150 ಬೀಳ್ತದೆ. ಅವರು 2 to 3 hours ಅದು ರೌಂಡ್ ಆಗುತ್ತೆ. ಒಂದು 5 ಟೆಂಪಲ್ ತೋರಿಸ್ತಾರೆ. ಅದರಲ್ಲಿ ಪಂಚಮುಖಿ ಆಂಜನೇಯ ಟೆಂಪಲ್, ಅಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಹನುಮಂತ ಪಂಚಮುಖಿಯಾಗಿ ದರ್ಶನ ಕೊಟ್ಟಿದ್ದು ಅಂತ ಹೇಳ್ತಾರೆ. ಆಮೇಲೆ ಅದ್ರ ಪಕ್ಕದಲ್ಲೇ ಒಂದು ದೊಡ್ಡ ಬಂಡೆ, ಒಂದು ಸಣ್ಣ ಕಲ್ಲಲ್ಲಿ ನಿಂತಿರೋಂಥ ದೃಶ್ಯ ಇದೆ. ಅದು ಹೇಗೆ ನಿಂತಿದೆ, ಏನು ಪ್ರಕೃತಿ ವಿಸ್ಮಯ, ಇದನ್ನು ತೋರಿಸ್ತಾರೆ ಅದು ಆಟೋದಲ್ಲಿ. ನಮಗೆ ಹೋಗ್ಲಿಕ್ಕಾಗಿಲ್ಲ, ಯಾಕೆಂದರೆ ರಾತ್ರಿ ಇಡೀ ನಮಗೆ ನಿದ್ರೆ ಇರಲಿಲ್ಲ, ಅದಕ್ಕೆ ನಾವು ರೆಸ್ಟ್ ಮಾಡಿದೆವು. ಎಲ್ಲ ನೋಡಿಕೊಂಡು ಅದೆಲ್ಲ ನೋಡಿಕೊಂಡು 11 ಗಂಟೆಗೆ ಹೋದವರು ಬರುವಾಗ ಸಂಜೆ 4-5 ಗಂಟೆ ಆಗಿದೆ. ಆಮೇಲೆ ಎಲ್ಲರೂ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೊಂದು ಚಹಾ ಕಾಫಿ ಕುಡಿದು ಅಲ್ಲೇ ಲೋಕಲ್ ಶಾಪಿಂಗ್ ಮಾಡಿ, ಅಲ್ಲಿ ಶಾಪಿಂಗ್ ಎಲ್ಲ ಮಾಡಿ ನಿಮಗೆ ಪಂಚಮುಖಿ ಆಂಜನೇಯ ಪ್ಲಸ್ ರಾಯರ್ದು ಫೋಟೋ ಪ್ಲಸ್ ಕೃಷ್ಣ ಹಿಡಿದಿರೋಂಥ ಫೋಟೋ, ತುಂಬ ಸುಂದರವಾಗಿರೋ ಫೋಟೋ, ತುಂಬ ಕಮ್ಮಿ ಬೆಲೆಗೆ 100-150 ಅಷ್ಟೇ. 100-150ಗೆ ನಿಮಗೆ A4 ಸೈಜದ್ದು ಫೋಟೋಗಳು ಬರ್ತದೆ ಫ್ರೇಮು. ಅಲ್ಲೇ ಹಿಡ್ಕೊಂಡು ಮಾಡ್ತಾಯಿರ್ತಾರೆ. ಅವ್ರ ಹತ್ರ ಜಾಸ್ತಿ ಏನು ಬಾರ್ಗೇನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಪಾಪ ಅವರು ದುಡ್ಕೊಂಡು ತಿನ್ನೋರು ಬೆಳಗ್ಗೆ ರಾತ್ರಿಯೊಳಗೆ ಅದು ಹಿಡ್ಕೊಂಡು. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಹೋಟೆಲ್ಗಳಿದೆ, ಟೆಂಪಲ್ ಪಕ್ಕದನೇ ಹೋಟೆಲ್ಗಳಿದೆ ಚಹಾ ಕಾಫಿಗೆಲ್ಲ. ಚಹಾ ಕಾಫಿ ಕುಡ್ಕೊಂಡು ತಿನ್ಕೊಂಡು ಅಲ್ಲೇ ಲೈಟಿಗೆ ನಿಮ್ಗೆ ಏನು ಬೇಕು ಶಾಪಿಂಗ್ ಎಲ್ಲ ಮಾಡ್ಕೊಳ್ಬೋದು. ಅದೆಲ್ಲ ತಗೊಂಡು ನಾವು ರಿಟರ್ನ್ ಬಂದು ವಾಪಸ್ ಬಂದು ಗಾಡಿ ನಮ್ದು ಬುಕ್ ಮಾಡಿ ಟಿ ಅದನ್ನೇ ಹತ್ಕೊಂಡು ಬಂದು. ಪಾಪ ಡ್ರೈವರ್ಗೆ ಇಡೀ ನೈಟ್ ನಿದ್ರೆ ಇರಲಿಲ್ಲ, ಒಬ್ಬರು ಕೂತು ಪಕ್ಕದಲ್ಲಿ ಮಾತಾಡ್ಕೊಂಡಿರಬೇಕು. ಹೊರಡುವಾಗ ನಾವು ಜೊತೆಗೆ ಟೀ ಮಾಡಿಕೊಂಡು ತೊಗೊಂಡೋಗಿದ್ದು ಒಂದು ಫ್ಲಾಸ್ಕಲ್ಲಿ. ಫ್ರೂಟ್ಸು, ಸ್ನ್ಯಾಕ್ಸ್ ಈ ಥರದ್ದೆಲ್ಲ ಇದ್ದರೆ ಮಾತಾಡಿಕೊಂಡು ಆಟಾಡ್ಕೊಂಡು ಹೋಗ್ಬೋದು. ಮತ್ತು ಮೈಕ್ ಪ್ಲಸ್ ಸ್ಪೀಕರ್, ಬ್ಲೂಟೂತ್ ಕನೆಕ್ಟೆಡ್ ಸ್ಪೀಕರ್ ಅದು ಕೂಡ ಯೂಸ್ ಮಾಡ್ತಿದ್ದು. ಅದರಲ್ಲಿ ನಮ್ಮಲ್ಲಿ ಕೆಲವರು ಗ್ರೂಪಲ್ಲಿ ಇದು ಮೊಬೈಲಲ್ಲಿ ಲೈನ್ಸ್ ನೋಡಿಕೊಂಡು ಅದನ್ನು ಹಾಡಾಡ್ತಿದ್ರು. ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ಅದೇ ಇದರಲ್ಲಿ ಅಲ್ಲಿ ರಾಯರ್ದು ಸನ್ನಿಧಿಯಲ್ಲಿ ಅಕ್ಕಿ ಕಾಳು ಕೊಡ್ತಾರೆ, ಅಂದರೆ ಮಂತ್ರಾಕ್ಷತೆ ಅದನ್ನು ನೀವು ಸೇಫಾಗಿ ಮನೆಗೆ ತಂದು ನಿಮ್ಮ ಅಕ್ಕಿ ಡಬ್ಬದಲ್ಲಿ ಹಾಕಿಟ್ರೆ ಒಳ್ಳೆಯದು. ಅಕ್ಕಿ ಒದಗುತ್ತದೆ. ಅಕ್ಕಿ ಒದಗಿದ್ರೆ ಮನೆದು ಒಳ್ಳೆಯದಲ್ಲ. ಮನೆಗೆ ಊಟದೇನು ಕಮ್ಮಿ ಆಗೋದಿಲ್ಲ. ರಾಯರ್ದು ಫೋಟೋ ತಂದಿಟ್ಟು ಪೂಜೆ ಮಾಡಿ, ಗುರುವಾರ ರಾಯರನ್ನ ನೆನೆಸ್ಕೊಂಡು ಪೂಜೆ ಮಾಡೋದಾಗಲಿ, ರಾಯರ ನೆನೆಸ್ಕೊಂಡು ಒಂದು ಸಣ್ಣ ಮಂತ್ರ ಏನಾದರೂ ಹೇಳೋದಾಗಲಿ ಮಾಡಿದ್ರೆ ಒಳ್ಳೆಯದಾಗ್ತದೆ. ಮೃತ್ತಿಕೆ ಅನ್ನೋ ಮಣ್ಣು ಇದೆಲ್ಲ, ಮಣ್ಣನ್ನು ಈ ಪೀರಿಯಡ್ಸ್ ಅಂದರೆ ಮುಟ್ಟು ಆಗಿರೋ ಲೇಡೀಸು ಯಾರು ಮುಟ್ಟುವಾಗಿಲ್ಲ. ಯೂಶ್ವಲಿ ಪೂಜೆ ಕೂಡ ಯಾವುದು ಮಾಡೋಗಿಲ್ಲ, ಅದು ಮಣ್ಣು ಮುಟ್ಟುವಾಗಿಲ್ಲ. ಯಾಕೆಂದರೆ 5 ದಿನ ಕಳೆದು 6ನೇ ದಿನದ್ದು ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ಆದಮೇಲೆ ಅದು ಮುಟ್ಬೋದು. ಯಾಕೆಂತ ಹೇಳಿದ್ರೆ ಇದು ಕ್ಲೀನಿಂಗ್ ವಿಷಯ, ಹೆಲ್ತ್ ಆ್ಯಂಡ್ ಹೈಜೀನ್ ವಿಷಯ. ಕ್ಲೀನಾಗಿ ಶುದ್ಧವಾಗಿರಬೇಕು ರಾಯರ ವಿಷಯದಲ್ಲಿ, ಅದಕ್ಕೋಸ್ಕರ ಅಷ್ಟೇ. ರಾಯರಿಗೆ ಹೋಗುವಾಗ ನಿಮ್ಮಿಷ್ಟ. ನಾವು ಟೋಟಲ್ 5 days ನಾನ್ ವೆಜ್ ಮತ್ತು ಯಾವುದೇ ಥರದ್ದು ಬ್ಯಾಡ್ ಹ್ಯಾಬಿಟ್ ಏನೋ ಮಾಡೋಗಿಲ್ಲ. ಅದು 5 days ಶುದ್ಧದಲ್ಲಿದ್ದು ಹೋಗಿ ವಿಸಿಟ್ ಮಾಡಿ ರಾಯರನ್ನ ದರ್ಶನ ಮಾಡ್ಕೊಂಡು ಬಂದಿದ್ದು. ರಾಯರದು ಗುಡಿಯಲ್ಲಿ ನಿಮ್ಮದು ಏನು ನಂಬಿಕೆ ಅಂತ ಹೇಳಿದರೆ, ನೀವು ಯಾವ ಉದ್ದೇಶದಿಂದ ಹೋಗಿರ್ತೀರ ರಾಯರ ಗುಡಿ ಹತ್ರ, ನಿಮ್ಮ ಉದ್ದೇಶ ಸ್ವಲ್ಪ ಟೈಮ್ ಆದಮೇಲೆ 6 ತಿಂಗಳ 3 ತಿಂಗಳ 1 ವರ್ಷನೋ ಅದಾದಮೇಲೆ ಪೂರ ಎಲ್ಲ ಆದಮೇಲೆ ಆ ರಾಯರಿಗೆ ನೀವು ಏನು ಬೇಡ್ಕೊಂಡಿರ್ತೀರ, ಒಂದು ಹೆಜ್ಜೆ ಪೂಜೆ ಅಂದರೆ ಒಂದೊಂದು ಹೆಜ್ಜೆನ ಒಟ್ಟೊಟ್ಟಿಗೆ ಇಟ್ಕೊಂಡು ಹೋಗೋದು, ಉರುಳು ಸೇವೆ, ನಮಸ್ಕಾರ ಮಾಡ್ಕೊಂಡು ಹೋಗೋ ಸೇವೆ, ಸುತ್ತ ಇಲ್ಲ 3 ರೌಂಡ್ ತಿರುಗೋದು ಇಡೀ
ರಾಯರದು ಮಠದ ಸುತ್ತ ಏನೆಲ್ಲ ಬೇಡ್ಕೊಂಡಿರ್ತೀರ ಆ ಸೇವೆ ಸಲ್ಲಿಸಿ ಅವರ ಆಶೀರ್ವಾದ ತಗೊಂಡ್ರೆ ನಿಮಗೆ ಮುಂದೆ ಇನ್ನೂ ಒಳ್ಳೆಯದಾಗ್ತದೆ, ಜೀವನ ಎಲ್ಲ ಚೆನ್ನಾಗಿರ್ತದೆ. ರಾಯರನ್ನ ನಂಬಿ. ಈಗ ನಂದು ವೈಫದು ಯೂಟ್ಯೂಬ್ ಚಾನಲ್ ಸ್ವಲ್ಪ ಚೆನ್ನಾಗಾಗಬೇಕು ಅಂತೇಳಿ 1 ವರ್ಷದಿಂದ ತುಂಬ ಕಷ್ಟಪಡ್ತಾಯಿದ್ರು. ಆ ಯೂಟ್ಯೂಬ್ ಚಾನಲ್ ಕೂಡ ಚೆನ್ನಾಗಾಗಿದೆ, ಚೆನ್ನಾಗಿ ಮೂಡ್ ಬರ್ತಾಯಿದೆ, ಎಲ್ಲರ ಸಪೋರ್ಟ್ ಬರ್ತಾಯಿದೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬರ್ತಾ ಇದ್ದೀನಿ. ಒಂದು ಚೆನ್ನಾಗಿರೋದು ಒಂದು ವೀಡಿಯೋಸ್ ಎಲ್ಲ ಹಾಕಿ ಎಲ್ಲ ನಿಮಗೆ ಲೈಕ್ ಆದರೆ ನೀವಿನ್ನು ಸಪೋರ್ಟ್ ಮಾಡಿ. ಇಲ್ಲಿ ಒಮ್ಮೆ ಹೋಗಿ ಬನ್ನಿ, ನಿಮ್ಗೇನು ಅನಿಸ್ತದೆ ಆಮೇಲೆ ನೀವು ನಿರ್ಧಾರ ತಗೊಳ್ಳಿ. ತುಂಬ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ನಮಗಂತೂ ಇಲ್ಲಿಂದ ತುಂಬ ದೂರ ಆಯಿತು. ಬಸ್ಸಲ್ಲಿ ಹೋದರೂ ಅಷ್ಟೇ ಖರ್ಚಾಗುತ್ತೆ ನಮಗೆ. ಬಟ್ ನಾವು ಟೆಂಪೋ ಟ್ರಾವೆಲರ್ ಹೋಗಿದ್ದರಿಂದ 2 nights 1 day ಅವರು ಅಲ್ಲೇ ಇದ್ದರು. ಡ್ರೈವರ್ ಕೂಡ ತುಂಬ ಒಳ್ಳೆಯವರು, ನಮ್ಮನ್ನ ನೀಟಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬಂದರು. ನಮಗೇನಿಲ್ಲ 35,000 ಆಯಿತು ಟೋಟಲ್ ಬರೀ ಟಿಟಿದು ವಿತ್ ಫುಡ್ ಅದೆಲ್ಲ ಸೇರಿ 50,000 ಆದರೂ ಕೂಡ ಪರ್ ಹೆಡ್ ನಮಗೆ ಒಂದು ಇಬ್ಬರಿಗೆ 5,000 ಅಷ್ಟು ಖರ್ಚಾಯಿತು. ಸೊ ಮ್ಯಾಕ್ಸಿಮಮ್ ಖರ್ಚು ಏನಿಲ್ಲ, 5,000 ಕೊಟ್ಟು ಹೋಗ್ಬೋದು ಅಲ್ಲಿಗೆ. ನಮಗೆ ಇಲ್ಲಿಂದ ಆಲ್ಮೋಸ್ಟ್ 600-650 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಮಿನಿಮಮ್ 15 hours ಜರ್ನಿ ಬೀಳುತ್ತೆ. ಆ ಜರ್ನಿ ಎಲ್ಲ ಮಾಡಿಕೊಂಡು ತುಂಬ ಸುಸ್ತಾಗಿ ಹೋಗಿ ಮತ್ತೆ ದರ್ಶನ ಮಾಡಿ ಮತ್ತೆ ಸುಸ್ತಾಗಿ ಬಂದು ನೆಕ್ಸ್ಟ್ ಮತ್ತೊಂದು ದಿನ ರೆಸ್ಟ್ ಮಾಡಿದು. ಆಮೇಲೆ ಅದ್ರ ನಡುವಲ್ಲೇ ನಮ್ಮದು ಫ್ರೆಂಡ್ದು ಮಗಂದು ಬರ್ತ್ಡೇ. ವಾಪಸ್ ಮನೆಗೆ ಬಂದು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಸಂಜೆ ಒಂದು 7-8 ಗಂಟೆಗೆ ಒಂದು ಬರ್ತಡೇ ಹೋದ. ಅವನ ಹೆಸರು ಹಯಾನ್ಶ್ ಅಂತ, ತುಂಬ ಚೂಟಿ ಹುಡುಗ. ಅವನು 5ನೇ ಬರ್ತಡೇ ಇತ್ತು, 5th ಬರ್ತಡೇ. ಸೊ ಅವ್ರ ಮನೆಗೆ ಹೋಗಿ ಅವ್ನಿಗೆ ವಿಶ್ ಮಾಡಿ, ಅವ್ನಿಗೊಂದು ಸಣ್ಣ ಪುಟ್ಟ ಗಿಫ್ಟ್ ಕೊಟ್ಟು ಅವ್ನಿಗೆ ವಿಶ್ ಮಾಡಿ ಅದೇ ಗಿಫ್ಟ್ ಎಲ್ಲ ಕೊಟ್ಟು ಕೇಕ್ ಎಲ್ಲ ತಿನ್ನಿಸಿ ನಾವು ಅಲ್ಲೇ ಇದ್ದು ಅವ್ರ ಜೊತೆ ಚೆನ್ನಾಗಿ ಮಿಂಗಲ್ ಹಾಕ್ಕೊಂಡು ಫುಡ್ ಬಂದವ್ರಿಗೆ ಅಡುಗೆಲ್ಲ ಬಡಿಸಿ ಎಲ್ಲ ವಿಶ್ ಮಾಡ್ತಿದ್ದು. ತುಂಬ ಚೆನ್ನಾಗಾಯಿತು ಬರ್ತಡೇ ಕೂಡ. ನೈಟ್ ಅಲ್ಲೇ ಸ್ಟೇ ಆಗಿದ್ದು, ಅಲ್ಲೇ ಸ್ಟೇ ಆಗಿ ಇವತ್ತು ಬೆಳಿಗ್ಗೆ ಅಷ್ಟೇ ಬಂದಿದ್ದಷ್ಟೇ. ನಮಗಿಲ್ಲಿ ಮಂಗಳೂರಿಂದ ಬಂಟ್ವಾಳ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಅಂಥ ಏನು ದೂರ ಇಲ್ಲ, ಬೈಕಲ್ಲೇ ಹೋದೋ. ಚೆನ್ನಾಗಿತ್ತು, ಖುಷಿಯಾಯಿತು. ಆ ಬರ್ತ್ಡೇ ಬರ್ತ್ಡೇ ಡೀಟೇಲ್ಸನ್ನ ನಾನು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಿಮ್ಮದು ರೆಸ್ಪಾನ್ಸ್ ಹೇಗಿದೆ ನೀವು ಹೇಳಿ. ಆದಷ್ಟು ಸಪೋರ್ಟ್ ಮಾಡಿ ನನಗೆ ಇದೇ ರೀತಿ. ನಿಮ್ಮ ಸಪೋರ್ಟಿಂದನೇ ಬೆಳೆದಿದ್ದು. ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ಸೊ ತುಂಬ ಲೆಂತಿ ಇರೋದ್ರಿಂದ ವಿಡಿಯೋ ಇದು ಪಾರ್ಟ್ 3ವರೆಗೂ ಬರೋಕ್ಕೆ ಆಯಿತು. ಯಾಕೆಂದರೆ ತುಂಬ ಲೆಂತಿ ಇದ್ದರೆ ಎಲ್ಲ ಸ್ಕಿಪ್ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಹಾಫ್ ಬೈ ಹಾಕಿತ್ತು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಪಾರ್ಟ್ 3 ವ್ಲಾಗ್ನ ಎಲ್ಲರೂ ಕಂಟಿನ್ಯೂಯಸ್ ಆಗಿ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿದ್ದೀರಾ. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಮತ್ತೆ ಕೇಳ್ತಿದ್ದೀನಿ, ತುಂಬ ಹೃದಯದ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್.